Yes, namaste for all. Now I am going to do in the second chapter, in the second unit, in the second chapter, health enhancing. We have already seen the health compromising. In health enhancing behavior, we are going to see today the maintaining how to maintain the healthy diet. So it's a program especially for teaching for PN BSc in a college. I'm teaching for BA students. Subject is health psychology and semester number sixth. And it's the session number 19th one. It comes under unit 2 and created by myself, Sharmila. Let's see the developing healthy diet. I have taken this picture on website. I have added this one in the references in a references list. See what are all the items we have to eat. Not only the only one item we have to stuck to the one item. We have to eat all these items in our daily food. So diet is an important ಡಯಟ್ ಅಂತ ಹೇಳಿದ್ರೆ ಎಲ್ರಿಗೂ ಡೌಟ್ ಇರ್ಬೋದು. ಏನು ಅಂತ ಹೇಳಿದ್ರೆ ಡಯಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಫುಡ್ ಡಯಟ್. ಆಹಾರ ಕ್ರಮ ಅಥವಾ ಆಹಾರದಲ್ಲಿ ನಾವು ಒಂದು ಪದ್ಧತಿಯನ್ನು ಬಳಸುವುದು. ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇನ್ ಈಟಿಂಗ್ ಸಿಸ್ಟಮ್ ಆರ್ ಈಟಿಂಗ್ ಕಂಟೆಂಟ್ ಆಫ್ ದಿ ಫುಡ್. ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಇನ್ ದಿ ಕಂಟೆಂಟ್ ಆಫ್ ಫುಡ್ ಆರ್ ಅಮೌಂಟ್ ಆಫ್ ದಿ ಫುಡ್. ನಾವು ಫುಡ್ ತಗೊಳ್ಳುವ ರೀತಿಯಲ್ಲಿ ಅಮೌಂಟಲ್ಲಿ ಗುಣಮಟ್ಟ ಆಗಿರ್ಬೋದು, ತಗೊಳ್ಳುವಂತಹ ಪ್ರಮಾಣದಲ್ಲಿ ಆಗಿರ್ಬೋದು, ನಾವು ಒಂದು ಪದ್ಧತಿಯನ್ನು ಬೆಳೆಸುವುದು. ಮತ್ತೊಂದು ನೆಕ್ಸ್ಟ್ ಈಸ್ ಆಹಾರ ಪಥ್ಯ ಅಂತ ಸಹ ಹೇಳ್ಬೋದು ಇದಕ್ಕೆ. ಸೊ ಡಯಟ್ ಈಸ್ ಅನ್ ಇಂಪಾರ್ಟೆಂಟ್ ಒನ್. ಎಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಒನ್ ಫಾರ್ ಆರ್ ಹೆಲ್ದಿ ವಾಂಟ್ ಟು ಬಿಕಮ್ ಹೆಲ್ದಿ ಒನ್. ಸೊ ದಟ್ಸ್ ದ ರೀಸನ್ ದೇ ಹ್ಯಾವ್ ಆಡೆಡ್ ಇಟ್ ಆಸ್ ಅ ಹೆಲ್ತ್ ಎನ್ಹಾನ್ಸಿಂಗ್ ಬಿಹೇವಿಯರ್. ಅಂದ್ರೆ ಆರೋಗ್ಯ ವೃದ್ಧಿಸುವಂತಹ ವರ್ತನೆಯಲ್ಲಿ ಇದನ್ನು ಸೇರಿಸಿದ್ದಾರೆ ಅದರಿಂದಾಗಿ. ಸೊ ಡಯಟ್ ಈಸ್ ಅನ್ ಇಂಪಾರ್ಟೆಂಟ್ ಒನ್. ಇದು ಪ್ರಮುಖವಾದದ್ದು ಅಂಡ್ ಕಂಟ್ರೋಲೆಬಲ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಮೆನಿ ಲೀಡಿಂಗ್ ಕಾಸಸ್ ಆಫ್ ಡೆತ್. ಸಿ it controls all other risk factors, many chronic diseases as well as acute diseases also. So it controls the many diseases. ಇದು ದೀರ್ಘಕಾಲಿಕವಾದದ್ದು ಆಗಿರ್ಬೋದು, ತೀವ್ರವಾದ ಅಲ್ಪಕಾಲಿಕವಾದದ್ದು ಆಗಿರ್ಬೋದು, ಯಾವುದೇ ಕಾಯಿಲೆ ವಿಚ್ ಲೀಡ್ಸ್ ಟು ಡೆತ್, ಅಂದ್ರೆ ಇದು ಸಾವಿಗೆ ಕಾರಣವಾಗುವಂತ ಅನೇಕ ರೋಗವನ್ನು which prevents and which controls the risk factors of these many disorders which leads to death. ಸೊ ಇದು ತುಂಬಾ ಸಾವಿಗೆ ಕಾರಣವಾಗುವಂತ ಅನೇಕ ಕಾಯಿಲೆಗಳನ್ನು ಇದು ನಿಯಂತ್ರಿಸ್ತದೆ ಅಂಡ್ ಕಾಂಟ್ರಿಬ್ಯೂಟ್ಸ್ ಸಬ್ಸ್ಟಾನ್ಷಿಯಲಿ ಟು ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಡಿಸೀಸ್ ಆಸ್ ವೆಲ್. ಕೆಲವೊಂದು ದೊಡ್ಡ ದೊಡ್ಡ ರೋಗಗಳು. ಸೊ ಇಟ್ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಗ್ರೇಟ್ ಲೆವೆಲ್ ಆಫ್ ಇಟ್ ವಿಲ್ ಫಾಲೋ ದಿ ಡಯಟ್ ಇನ್ ಅವರ್ ಡೈಲಿ ಚಾರ್ಟ್, ಹೆಲ್ದಿ ಚಾರ್ಟ್ ಇನ್ ಅವರ್ ಅಂದ್ರೆ ದಿನನಿತ್ಯದಲ್ಲಿ ಇಫ್ ವಿಲ್ ಫಾಲೋ ದಿ diet system very systematically, it will really contributes in a positive way substantial to risk factors for disease as well. ಅಂದ್ರೆ ಇದು ಎಲ್ಲಾ ರೀತಿಯಾದಂಥ ರೋಗವನ್ನು ಇಟ್ ವಿಲ್ ಪ್ರಿವೆಂಟ್ ದ ಡಿಸೀಸಸ್. ಸೊ ಇಟ್ ವಿಲ್ ಸಬ್ಸ್ಟಾನ್ಷಿಯಲಿ ರಿಸ್ಕ್ ಫ್ಯಾಕ್ಟರ್ಸ್, ಯಾವುದೇ ಕಾಯಿಲೆಗೆ ಕಾರಣವಾಗುವ ಅಂಶವನ್ನು ತಡೀತದೆ. ಸೊ dietary change is often critical for people at risk for or already diagnosed with chronic disease. As I have mentioned, see, dietary change, if will change in our menu system, diet system, ನಾವು ಪಥ್ಯ ಮಾಡಿದರೆ, if we will follow regular following in our dietary system, that will critical for, see, that is also a also benefits for people at risk for, sorry, people at risk for already diagnosed with the chronic diseases. ದೀರ್ಘಕಾಲದ they were those who are already diagnosed with the disease, if they follow the diet, if they start the dietary change, then will suddenly they will see the drastic changes in their system, in their diseases. So cancer, the cases of cancer, they may see their lifetime in their lifetime postpone in their death system or major chronic problems of diseases. ಯಾವುದೇ ದೀರ್ಘಕಾಲಿಕ ರೋಗದಂತಹ ಸಮಸ್ಯೆಗಳು ಒಂದು ಸಲಕ್ಕೆ ಕಾಣಿಸಿಕೊಂಡ್ರು ಕೂಡ, ಇಫ್ ದೇ ಫಾಲೋ ದಿ ಡಯಟ್ರಿ ಚೇಂಜ್, ಅವರ ಆಹಾರ ಪದ್ಧತಿಯಲ್ಲಿ ಪಥ್ಯವನ್ನು ಮಾಡಿದ್ರೆ ಅವರಿಗೆ ಯಾವ ರೋಗಗಳು, ಸೊ ದಿಸ್ ವಿಲ್ ಪ್ರಿವೆಂಟ್ ದೀಸ್ ಡಿಸೀಸಸ್ ಆರ್ ದಿ ದಿಸ್ ವಿಲ್ ಇಂಟೆನ್ಸಿಟಿ ಆಫ್ ದಿ ಡಿಸೀಸಸ್, ಈ ರೋಗಗಳ ತೀವ್ರತೆಯನ್ನು ಕಡಿಮೆ ಮಾಡ್ತದೆ. ಸೊ ದೇ ಕ್ಯಾನ್ ಲಿವ್ ಫಾರ್ ಲಿಟಲ್ ಲಾಂಗರ್ ಟೈಮ್, ಅಂದ್ರೆ ಇನ್ನೂ ಹೆಚ್ಚು ಕಾಲ ಬದುಕಬಹುದು ಅವರು. ಸೊ CHD ಅಂದ್ರೆ ಕೊರೋನರಿ ಹಾರ್ಟ್ ಡಿಸೀಸ್ ಇಸ್ ನಥಿಂಗ್ ಬಟ್ ಹಾರ್ಟ್ ಡಿಸೀಸ್. ಅದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಹೈಪರ್ ಟೆನ್ಷನ್ ಅಂದ್ರೆ BP,
ಅಂದ್ರೆ ಅಧಿಕ ರಕ್ತದೊತ್ತಡ, next diabetes, ಮಧುಮೇಹ, and cancer as well. So different types of cancer is there, related to intestine cancers and the stomach cancers. If we follow the dietary system, if we change the dietary in our food system, if we change, so cancer, the chances of cancer will also get reduced. So these are the diseases for which low socio-economic status are more at risk. Why? Because the low socio-economic status people are can't able to manage their dietary system. In their dietary system, they have to follow the high nutritious food. They have to eat the fruits. So these items, to consume these items are not at all possible for very. They are earning money, very less money. So because of the economical problem, they can't able to buy these rich food. So that's the reason why this is the main diseases we can see in the dietary problems. Dietary, they can't able to follow the dietary chart. So this is very risk for the low socio-economic systems. Not only this, but also high socio-economics ಅಂದ್ರೆ ಆರ್ಥಿಕ ಗುಣಮಟ್ಟದಲ್ಲಿ ಹೆಚ್ಚಿರುವವರಿಗೂ ಕೂಡ ಈ ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರ್ತದೆ. ಯಾಕೆಂತ ಹೇಳಿದ್ರೆ ಅವರು ದೇ ಆರ್ ಯೂಶುವಲಿ ಈಟ್ಸ್ ಅನ್ಸ್ಯಾಚುರೇಟೆಡ್ polysaturated food in the kinds of junk foods or oily kinds of food. If they consumes a lot, that will also leads to the death or chronic diseases. Dietary, if they will not follow the dietary systems, or if they will not follow the exercises or sedentary lifestyle, that will leads to the uh, death. ಸೊ ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಜಡತ್ವ ಜೀವನ ಶೈಲಿಯನ್ನು ಯಾರು ಅನುಸರಿಸ್ತಾರೋ ಅವರಿಗೂ ಕೂಡ ಈ ಸಮಸ್ಯೆಗಳು ಬರ್ತದೆ. ಮತ್ತೆ ಬಡತನದಲ್ಲಿರುವವರಿಗೆ ಡಯಟ್ ಸಿಸ್ಟಮ್ ಅನ್ನು ಅಂದ್ರೆ ಅವರಿಗೆ ಫ್ರೂಟ್ಸ್ ಆಗಿರ್ಬೋದು, ಹಣ್ಣು ಹಂಪಲು ಬೇಕಾದಂತ ರಿಚ್ ಅಂದ್ರೆ ಶ್ರೀಮಂತ ಫುಡ್ ಯಾವುದೆಲ್ಲ, ಈ ಬಾದಾಮ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಅಂತ ಐಟಮ್ಗಳನ್ನು ತಗೊಳ್ಳಿಕ್ಕೆ ಅವರಿಗೆ ಕಷ್ಟವಾಗುವುದರಿಂದ ಇದು. ಸೊ ಇಟ್ಸ್ ಅ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ದಿ SES, ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್. ಅಂದ್ರೆ ಕಡಿಮೆ ಸಾಮಾಜಿಕ ಆರ್ಥಿಕ ಮಟ್ಟದಲ್ಲಿ ಇರುವಂತ ಜನರಿಗೆ ಸ್ವಲ್ಪ ಕಷ್ಟ. ಈಟಿಂಗ್ ಈಸ್ ಆಫನ್ ಡಿಸ್ಇನ್ಹಿಬಿಟೆಡ್ ಅಂದ್ರೆ ವೆನ್ ಅ ಪರ್ಸನ್ ಇಸ್ ಅಂಡರ್ ಸ್ಟ್ರೆಸ್, ಇಟ್ ಈಸ್ ವೆರಿ, ಇದು ನಿರೋಧಿಸ್ಲಿಕ್ಕೆ ತುಂಬಾ ಕಷ್ಟ. ವೆನ್ ಪೀಪಲ್ ಅಂಡರ್ ಸ್ಟ್ರೆಸ್ ದೇ ಯೂಸ್ ಟು ಕನ್ಸ್ಯೂಮ್ ಲಾಟ್ಸ್ ಆಫ್ ಫುಡ್. ಸೊ ಯಾವಾಗ ಅವರು ಪ್ರತಿಫಲನಕ್ಕೊಳಗಾಗ್ತಾರೋ ಅವರು ಆಗ ತುಂಬಾ ಫುಡ್ ಅನ್ನು, ತುಂಬಾ ಆಹಾರಗಳನ್ನು ಜಾಸ್ತಿ ಸೇವಿಸ್ತಾರೆ ಸ್ಟ್ರೆಸ್ಸಿಗೊಳಗಾದ. ಸೊ ಅಥವಾ ಪ್ರತಿಫಲನಕ್ಕೊಳಗಾದಾಗ. ಸೊ ದಿಸ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದಿ ಪೀಪಲ್ ವೆನ್ ದೇ ಆರ್ ಅಂಡರ್ ಸ್ಟ್ರೆಸ್. ದಿಸ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಮೇಂಟೈನ್ ದಿ ಡಯಟ್. ಆಹಾರ ಪಥ್ಯಕ್ರಿಯೆಯನ್ನು ಪ್ರತಿಫಲನಕ್ಕೊಳಗಾದವರಿಗೆ ಅನುಸರಿಸಲಿಕ್ಕೆ ತುಂಬಾ ಕಷ್ಟ. ದೇ ವಿಲ್ ಡಿಸ್ಟ್ರಾಕ್ಟೆಡ್, ಅವರಿಗೆ ಅದು ವಿಕರ್ಷಣೆಗೊಳ್ಳುತ್ತಾರೆ. ವೈ? ಬಿಕಾಸ್ ದೇ ವಿಲ್ ಡಿಸ್ಟ್ರಾಕ್ಟೆಡ್ ಟು ಫಾಲೋ ದಿ ಡಯಟ್ ಸಿಸ್ಟಮ್. ಅಂದ್ರೆ ಆಹಾರ ಪಥ್ಯಕ್ರಮವನ್ನು ಅನುಸರಿಸಲಿಕ್ಕೆ ಅವರಿಗೆ ತುಂಬಾ ಕಷ್ಟವಾಗುವುದರಿಂದಾಗಿ ಈ ಸಮಸ್ಯೆ ಬರ್ತದೆ. Then otherwise not paying attention to what he or she is eating, because when they are under stress, they are not paying attention to, they are not paying enough attention to what they are eating or what they are drinking. ಸೊ ಅವರು ಪ್ರತಿಫಲನಕ್ಕೆ ಒಳಗಾಗೋದ್ರಿಂದಾಗಿ, ಆ ಗಾಬರಿಯಿಂದಲೇ ಇರುವುದರಿಂದಾಗಿ, ಚಿಂತೆಗೆ ಒಳಗಾಗೋದ್ರಿಂದಾಗಿ ಅವರು ಇನ್ನಷ್ಟು ಗಮನವನ್ನು ಕೊಡುವುದಿಲ್ಲ. ಏನು ಐಟಮ್, ಏನು ಯಾವ ವಸ್ತುವನ್ನು ಅವ್ರು ತಿಂತಾರೆ, ಇದು ಡಯಟಾ, ಇದು ಕೊಬ್ಬಿನಂಶ ಇರುವಂತ ಪದಾರ್ಥನ ಅಥವಾ ನಾರಿನಂಶ ಇರುವ ಪದಾರ್ಥನ, ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಅವರು ಗಮನ ಹರಿಸುವುದರಿಂದ, ಬಿಕಾಸ್ ಆಫ್ ದೇರ್ ಇನ್ ಅಟೆನ್ಷನ್, ಇನ್ ದ ಸೆನ್ಸ್ ಬಿಕಾಸ್ ಆಫ್ ದೇರ್ ಡಿಸ್ಟ್ರಾಕ್ಷನ್ಸ್, ದೇ ಯೂಶಲಿ ನಾಟ್ ಪೇಯಿಂಗ್ ಅಟೆನ್ಷನ್ ಟು ವಾಟ್ ಹಿ ಆರ್ ವಾಟ್ ದೇ ಆರ್ ಈಟಿಂಗ್. ಅವರು ಏನು ತಿಂತಾರೆ ಅಂತ ಅವರಿಗೆ ಗೊತ್ತಿಲ್ಲದೆ ಇರುವುದರಿಂದಾಗಿ that will leads to mainly that will leads to they will away from the food diet system. So that will leads to a major problem, health problem also. ಇದರಿಂದಾಗಿ ಆರೋಗ್ಯ ಸಮಸ್ಯೆಗಳು ಬರ್ತದೆ. ದ ಶೀರ್ ಕಾಗ್ನೇಟಿವ್ ಬರ್ಡನ್ ಆಫ್ ಲೈಫ್, ಸಮಟೈಮ್ಸ್ ಶೀರ್ ಕಾಗ್ನೇಟಿವ್ ಅಂದ್ರೆ ಸಂಜ್ಞಾನಾತ್ಮಕವಾದಂಥ ಜೀವನ ಶೈಲಿ ಕೂಡ ಬದಲಾವಣೆ ಆಗ್ತದೆ. ಅವರ ಎಬಿಲಿಟಿ ಟು ಕಂಟ್ರೋಲ್ ಔಟ್ ದಿ ಫುಡ್ ಕನ್ಸಂಪ್ಷನ್. See, when we are not paying enough attention to, or when we are not thinking about our food, what we are going to eat, then at that time also it will prevent us from the consequences of our eating. So monitoring we can't able to monitor what we are going to eat. ಸೊ ಒಂದ್ ವೇಳೆ ನಾವು ಗಮನ ಹರಿಸದಿದ್ರೆ, ಆಸ್ ಇಟ್ ಈಸ್ ಅಟೆನ್ಷನ್, ಸಂಜ್ಞಾನಾತ್ಮಕವಾಗಿ ನಾವು ನಮ್ಮ ಜೀವನಕ್ಕೆ ಯಾವ ಫುಡ್ ಬೇಕು, ಇಫ್ ವಿ ಆರ್ ನಾಟ್ ಪೇಯಿಂಗ್ ಇನಫ್ ಅಟೆನ್ಷನ್ ಆರ್ ಕಾಗ್ನೇಟಿವ್ ಬರ್ಡನ್ ಆಫ್ ಲೈಫ್, ವಾಟ್ ಕೈಂಡ್ ಆಫ್ ಫುಡ್ ವಿ ಆರ್ ಗೋಯಿಂಗ್ ಟು ಈಟ್, ಆರ್ ಇಫ್ ವಿ ಆರ್ ಔಟ್ ಆಫ್ ಕಂಟ್ರೋಲ್ ವೈಲ್ ಫುಡ್ ಕನ್ಸಂಪ್ಷನ್ಸ್, then that is also leads to a consequence of we are out of control to, or we are less monitoring, preventing us from the monitoring,
we can't able to monitor our consequences of our eating. So that will leads to the obesity also. ಸೊ ನಾವು ಫುಡ್ ತಗೊಳ್ಳುವಂತಹ ಆಹಾರದಲ್ಲಿ ಆಹಾರ ಪದ್ಧತಿಯಲ್ಲಿ ನಿಯಂತ್ರಣ ಸಾಧಿಸದೇ ಆಗ್ತದೆ. ಒಂದು ವೇಳೆ ನಮ್ಮ ಗಮನ ಎಲ್ಲೆಲ್ಲೋ ಇದ್ದರೆ ನಿಯಂತ್ರಣ ಸಾಧಿಸದೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ನಿಯಂತ್ರಣವೂ ಸಾಧಿಸದೆ ಏನು ತಿಂತೇವೆ ಅಂತಲೂ ಗಮನ ಹರಿಸದೆ ಅದು ಆಹಾರ ಪದ್ಧತಿಯ ಕ್ರಮದಲ್ಲಿ ಏರುಪೇರಾಗುವ ಸಾಧ್ಯತೆ ಜಾಸ್ತಿ. ನಂತರ ವೈ ಈಸ್ ಡಯಟ್ ಇಂಪಾರ್ಟೆಂಟ್, ಯಾಕೆ ಈ ಆಹಾರ ಪದ್ಧತಿ ಆಹಾರ ಪಥ್ಯ ನಾವು ದಿನನಿತ್ಯ ಅನುಸರಿಸಬೇಕು, ಯಾಕೆ ಇದು ಪ್ರಮುಖವಾದುದು? Dietary factors have been implicated in broad array of diseases, as I have mentioned in the previous slide. See, it's a broad spectrum, broad array of diseases. So many diseases are get reduced. So many chronic diseases also. If they are once they diagnosed with the chronic diseases, if they follow the dietary factors, then suddenly all these diseases will be get reduced. So their lifetime will be get expanded. So ಒಂದು ಸಲಕ್ಕೆ ಅವರಿಗೆ ರೋಗ ಇದೆ ಅಂತ ಪತ್ತೆ ಹಚ್ಚಿದ ಮೇಲೆ ಪತ್ತೆ ಆದ್ರ ಮೇಲೆ ಕೂಡ ಡಯಟರಿ ಫ್ಯಾಕ್ಟರ್ಸ್ ಅಂದ್ರೆ ಈ ಆಹಾರ ಪಥ್ಯದ ಕ್ರಮ ಇದೆಯಲ್ಲ, ಈ ಕ್ರಮ ಯಾವ ರೀತಿಯಲ್ಲಿ ಅವರ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರೆ ರೋಗಗಳು ಕಡಿಮೆ ಆಗ್ತದೆ. ದೆನ್ ರಿಸ್ಕ್ಸ್ ಫಾರ್ ಡಿಸೀಸಸ್, ಯಾವುದೇ ರೋಗಗಳು ಬರದ ಹಾಗೂ ಕೂಡ ತಡೆಗಟ್ಟುತ್ತದೆ. If we will follow, even though we will not have any diseases, if we follow the dietary systems, then we will not have then this will prevent us from the risk for diseases. ನಮಗೆ ಯಾವುದೇ ರೋಗ ಬರದ ಹಾಗೆ ತಡೆಗಟ್ಟುತ್ತದೆ. It will prevent us from the diseases if we follow, even though we will not have a diseases. even though ನಮಗೆ ಕಾಯಿಲೆಗಳು ಇಲ್ಲದೇ ಇದ್ರೂ ಕೂಡ ನಾವು ಪಥ್ಯ ಕ್ರಮವನ್ನು ಅನುಸರಿಸಿದ್ರೆ ನಮ್ಗೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ. Diet is only one determinant of a person's lipid profile. ಸೊ ಲಿಪಿಡ್ನ ಅಂಶವನ್ನು ಡಿಟರ್ಮಿನೆಂಟ್, ಇದು ಲಿಪಿಡ್ ಅನ್ನು ಶರೀರದಲ್ಲಿ ಇರುವಂತ ಪಥ್ಯವನ್ನು ಓನ್ಲಿ ಒನ್ ಡಿಟರ್ಮಿನೆಂಟ್ ಲಿಪಿಡ್ ಪ್ರೊಫೈಲ್ ಅನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಿಸ್ತದೆ ಮತ್ತು ನಿರ್ವಹಣೆ ಮಾಡ್ತದೆ. ಲಿಪಿಡ್ ಶರೀರಕ್ಕೆ ಬೇಕಾದ ಎಲಿವೇಟೆಡ್ ಟೋಟಲ್ ಸಿರಮ್ ಕೊಲೆಸ್ಟ್ರಾಲ್ ಅಂಡ್ ಲೋ ಡೆನ್ಸಿಟಿ ಲಿಪಿಡ್ ಪ್ರೋಟೀನ್ಸ್ ಆರ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಡೆವಲಪ್ಮೆಂಟ್ ಆಫ್ ಕೊರೋನರಿ ಹಾರ್ಟ್ ಡಿಸೀಸ್. ನೀಡ್ಲಿ ಯಾಕಂತ ಹೇಳಿದ್ರೆ ಲಿಪಿಡ್ ಇಸ್ ಅ ಕೈಂಡ್ ಆಫ್ ಪ್ರೋಟೀನ್. ಈ ಪ್ರೋಟೀನ್ ಅಂಶ ಎಷ್ಟು ಶರೀರಕ್ಕೆ ಬೇಕೋ ಅಷ್ಟು ಇರ್ತದೆ. ಒಂದು ವೇಳೆ ಲಿಪಿಡ್ ಅಂಶ, ಇಫ್ ಲಿಪಿಡ್ ಇನ್ಕ್ರೀಸಸ್ ಇನ್ ಅ ಫುಡ್, ಇಫ್ ವಿ ಕನ್ಸ್ಯೂಮ್ಸ್ ಅ ಲಾರ್ಜ್ ಅಮೌಂಟ್ ಆಫ್ ಫುಡ್, ಬಿಕಾಸ್ ಆಫ್ ದಟ್ cholesterol happens. Because of the cholesterol and the low density of lipid, low density of ಅಂದ್ರೆ ಪ್ರೋಟೀನ್ ನಮ್ಮ ಶರೀರಕ್ಕೆ ಬೇಕೇ ಬೇಕು. If the low density of lipid proteins, that will leads to the ಲಿಪಿಡ್ ಪ್ರೊಫೈಲ್ ಅಂದ್ರೆ ಪ್ರೋಟೀನ್ ಬೇಕಾದಷ್ಟು ಸಿಗ್ತದೆ. ಇಫ್ ಯು ವಿಲ್ ನಾಟ್ ಫಾಲೋ ದಿ ಡಯಟರಿ ಸಿಸ್ಟಮ್, ಇನ್ ಅವರ್ ಡಯಟರಿ ಸಿಸ್ಟಮ್ ವಿ ಹ್ಯಾವ್ ಟು ಈಟ್ ದಿ ಕಾರ್ಬೋಹೈಡ್ರೇಟ್ ಐಟಮ್ ಫುಡ್, ಪ್ರೋಟೀನ್ ಐಟಮ್ ಫುಡ್ ಅಂಡ್ ಕ್ಯಾಲ್ಸಿಯಂ content food. We have to eat this of the most of the dietitians, most of the people going to consult the dietitians, what are all the food they have to eat for what all the food they have to eat to become healthy or maintain the healthiness. ಸೊ ಕೆಲವು ಜನರು ಡಯಟಿಷಿಯನ್ಸ್ ಹತ್ರ ಹೋಗ್ತಾರೆ, ಅಥವಾ ಆಹಾರ ಪಥ್ಯಕ್ರಮ ಆರೋಗ್ಯ ಆರೋಗ್ಯ ಅಂದ್ರೆ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುವಂತ ಕೆಲವು ವೈದ್ಯರ ಹತ್ರ ಹೋಗ್ತಾರೆ ಯಾವ ರೀತಿಯಾದಂತ ಆಹಾರವನ್ನು ಸೇವಿಸಬೇಕು ಅಂತ. ಸೊ ಅವರು ಹೇಳ್ತಾರೆ ಕೂಡ, ಸೊ ಯು ಹ್ಯಾವ್ ಟು ಇಟ್ ಪ್ರೋಟೀನ್ ಕಂಟೆಂಟ್, ಪ್ರೋಟೀನ್ ಭರಿತವಾದಂಥ, ಕ್ಯಾಲ್ಸಿಯಂ ಭರಿತವಾದ, ಕಾರ್ಬೋಹೈಡ್ರೇಟ್ ಭರಿತವಾದಂಥ ಮತ್ತು ಸೊ ಇಂಥ ಐಟಮ್ಗಳನ್ನೆಲ್ಲ ತಿನ್ನಬೇಕು. ಸ್ಯಾಚುರೇಟೆಡ್ ಆದಂತಹ ಅಥವಾ ಕೊಬ್ಬಿನ ಅಂಶ ಭರಿತವಾದಂಥ ಆಹಾರವನ್ನು ಜಾಸ್ತಿ ಸೇವಿಸಿದ್ರೆ, ಈ ರೀತಿಯ ಔಷಧಿಯನ್ನು ಸೇವಿಸಿದ್ರೆ, ನೀವು ಈ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ಆಹಾರದಲ್ಲಿ ಪಥ್ಯತೆಯನ್ನು ಬೆಳೆಸಿದ್ರೆ ನಿಮಗೆ ಯಾವುದೇ ದೊಡ್ಡ ರೋಗ ಬರುವುದಿಲ್ಲ ಅಂತ. ಸೊ ಡಯಟ್ ಈಸ್ ಓನ್ಲಿ ಒನ್ ಡಿಟರ್ಮಿನೆಂಟ್ ಫ್ಯಾಕ್ಟರ್ಸ್ ಆಫ್ ಲಿಪಿಡ್ ಪ್ರೊಫೈಲ್. ಇಫ್ ವಿ ಟೇಕ್ enough protein content food, we will become healthy, and it elevates the total serum of cholesterol also. If you follow the diet system, it will controls the cholesterol. See, almost all the items, the junk foods or oily content food, it contains more calories, so which leads to cholesterol. So cholesterol leads to the risk factors of some of the diseases, for example coronary heart disease and hypertension. ಇದರಿಂದಾಗಿ ಕೊಬ್ಬಿನಂಶದ ಪದಾರ್ಥಗಳನ್ನು ತಿನ್ನುವುದರಿಂದಾಗಿ ಅಥವಾ ಕೊಲೆಸ್ಟ್ರಾಲ್ ಭರಿತವಾದಂಥ ಎಣ್ಣೆ ಜಿಡ್ಡಿನ ಕೊಬ್ಬಿನ ಪದಾರ್ಥಗಳನ್ನು ತಿನ್ನುವುದರಿಂದಾಗಿ ಕೊರೋನರಿ ಹಾರ್ಟ್ ಡಿಸೀಸ್ ಅಥವಾ
ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತದೆ. ಮತ್ತೊಂದು ಏನು ಅಂತ ಹೇಳಿದ್ರೆ ಆ, ಅಧಿಕ ರಕ್ತದೊತ್ತಡವಾದ ಸಮಸ್ಯೆಗಳು ಬರ್ತದೆ. ಇಟ್ ವಿಲ್ ಲೀಡ್ಸ್ ಟು ಹೈಪರ್ ಟೆನ್ಷನ್. ಸೊ ವಿ ಹ್ಯಾವ್ ಟು ಫಾಲೋ, ಇಫ್ ಒನ್ಸ್ ವಿ ಫಾಲೋ ದಿ dietary systems, becomes in the sense, if we eat the more density of lipid proteins and low cholesterol food, that will leads to that will prevent us from the risk factors for the development of coronary heart diseases and hypertension. If we'll eat these kind items, cholesterol items and low lipid profile food, low density of lipid profile, that will leads to these kinds of diseases. If we eat more protein item and less cholesterol item, then that will prevent us from the coronary heart disease and hypertension. ನಾವು ಕಡಿಮೆ ಕೊಲೆಸ್ಟ್ರಾಲ್ ಅಂದ್ರೆ ಕೊಬ್ಬಿನ ಅಂಶಗಳನ್ನು ತಿನ್ನುವುದರಿಂದಾಗಿ, ಜಾಸ್ತಿ ಪ್ರೋಟೀನ್ ಅಂಶದ ಆಹಾರಗಳನ್ನು ಸೇವಿಸುವುದರಿಂದಾಗಿ ನಮ್ಮ ಆರೋಗ್ಯ ಇನ್ನೂ ಬದಲಾಗ್ತದೆ, ರೋಗದಿಂದ ತಡೆಗಟ್ಟುವಂತ ಸಾಮರ್ಥ್ಯ ಬೆಳೀತದೆ. ದೆನ್ ಆಫ್ ಡಯಟರಿ ರೆಕಮೆಂಡೇಶನ್, ಅಕಾರ್ಡಿಂಗ್ ಟು ಡಯಟರಿ ರೆಕಮೆಂಡೇಶನ್, ಯಾರು ಆಹಾರ ಪದ್ಧತಿಯನ್ನು ಆಹಾರದ ಆಹಾರದ ನೈಪುಣ್ಯ ಇರುವವರು ಅಥವಾ ಆಫ್ ಡಯಟರಿ ರೆಕಮೆಂಡೇಶನ್ ಅಂದ್ರೆ ಈ ಯಾರು ಆಹಾರ ಪದ್ಧತಿಯ ರೆಕಮೆಂಡೇಶನ್ಸ್ ಕೊಡ್ತಾರಲ್ಲ, ನಮಗೆ ಆಹಾರ ಪದ್ಧತಿಯಲ್ಲಿ ನಮಗೆ ನೈಪುಣ್ಯತೆಯನ್ನು ಹೊಂದಿದವರು ನಮಗೆ ಕೊಡುವಂತ ಸಲಹೆಯ ಮೇರೆಗೆ, ಆಫ್ಟರ್ ಡಯಟರಿ if they give the suggestions for us, we have to switching from the trans fats, switching from most of the people transfer switching from the trans fats, in the sense most of the fried in the sense snacks item, or the junk foods, or the roadside fast foods item, or some of the meat item, for example a chicken sometimes, or if the people will eat more meat items, that will lead to the not a fried items, oily content junk foods, fried rice in the sense fried rice, noodles. If they eat more, that is a trans fats item, that will give some more fatty, people will become so they have to switch from the, according to dietary sections, dietary recommendations, dietitians recommendation, they have to, one people who are switching from the on, in the sense if they reduce the trans fats item and saturated fats, saturated fats in the sense ಕೊಬ್ಬಿನಂಶ ಅಥವಾ ಜಡತ್ವ ಉಂಟು ಮಾಡುವಂತ ಅಂಶಗಳು, ಕೊಬ್ಬಿನಂಶ ಅಥವಾ ಜಡ ಉಂಟು ಮಾಡುವಂತ ಅಂಶಗಳು ಅಂತ ಹೇಳಿರ್ತಾರೆ. ಅದರಲ್ಲಿ ಹೆಚ್ಚು ಜಿಡ್ಡಿ ಅಂಶ ಇರುವಂತ ಐಟಮ್, almost the meat and the dairy products in the sense, for example butter, or butter or ghee, these are dairy products, ಅಂದ್ರೆ ಹಾಲು, the milk products item, milk producting items, these are also saturated fats, this gives some more fats. So they have to switching these from to these two, these kinds of, if they eat wholly unsaturated fats, saturated fats in the sense ಕೊಬ್ಬಿನಂಶದ್ದು, wholly unsaturated fats and mono unsaturated fats is one of the most widely recommended food. If they eat daily in their system, if they eat more ನಾರು ಭರಿತವಾದಂತ ಪದಾರ್ಥಗಳು, ನಾರು. So in the sense, if they eat apples or fruits more, or raw vegetables, monosaturated and poly unsaturated fats are fatty foods are included. If they eat more vegetables, raw vegetables, fruits items, these are all items, if they eat more, then that will be a healthy diets. ಅಂದ್ರೆ ಈ ನಾರುಭರಿತವಾದ ಅಂಶಗಳನ್ನು ತಿನ್ನುವುದರಿಂದ ಅಥವಾ ಕಾರ್ಬೋಹೈಡ್ರೇಟ್ ಅಂಶಗಳು ಇರುವ ಪದಾರ್ಥಗಳನ್ನು ಜಾಸ್ತಿ ಸೇವಿಸುವುದರಿಂದಾಗಿ ಅವರು ಆರೋಗ್ಯ ಭರಿತವಾಗಿ ಇರ್ಬೋದು. ಈ ಕೊಬ್ಬಿನ ಅಂಶ ಪದಾರ್ಥಗಳನ್ನು ಬಿಟ್ಟು ಮತ್ತು ಹಾಲಿನ ಅಂಶ, ಹಾಲು ಕುಡಿಬಹುದು, ಆದ್ರೆ ಹಾಲಿನ ಅಂಶದಲ್ಲಿರುವಂತಹ ಡೈರಿ ಪ್ರಾಡಕ್ಟ್ಸ್, ಆಯಿಲಿ ಐಟಮ್ಸ್, ಸಮ್ ಆಫ್ ದಿ ಬಟರ್ ಅಂದ್ರೆ ಬೆಣ್ಣೆ, ತುಪ್ಪ ಇದನ್ನೆಲ್ಲ ತಿನ್ನೋದು ಬಿಟ್ಟು, ಅಥವಾ ಮಾಂಸಗಳನ್ನು ತಿನ್ನೋದು ಬಿಟ್ಟು, ಈ ತರದ ಐಟಮ್ಗಳನ್ನು ತಿನ್ನುವುದರಿಂದ, ಈ ತರದ ಪದಾರ್ಥಗಳನ್ನು ಸೇವಿಸುವುದರಿಂದಾಗಿ will become more healthy, and we can switch and we can even away from the risk factors of some of the diseases. Dietary habits have been implicated in the development of several cancers. See, if once we follow the dietary habits, ಒಂದು ವೇಳೆ ನಾವು ಆಹಾರ ಪಥ್ಯತೆಯನ್ನು ನಾವು ಅನುಸರಿಸಿದ್ರೆ, ಡೆವಲಪ್ಮೆಂಟ್ ಆಫ್ ಸೆವೆರಲ್ ಕ್ಯಾನ್ಸರ್ಸ್, ವಿ ವಿಲ್ ಅವೇ ಫ್ರಮ್ ದಿ ಡೆವಲಪ್ಮೆಂಟ್ ಆಫ್ ಸೆವೆರಲ್ ಕ್ಯಾನ್ಸರ್ಸ್. ಅಂದ್ರೆ ಅನೇಕ ರೀತಿಯಾದಂಥ ಕ್ಯಾನ್ಸರ್ಸ್ ಇದೆ. ಸಮ್ ಆಫ್ ದ ಸ್ಟಮಕ್ ಕ್ಯಾನ್ಸರ್ಸ್, ಇಂಟೆಸ್ಟೈನ್ ಕ್ಯಾನ್ಸರ್ಸ್, ಅಂಡ್ ಲಿವರ್ ಪ್ರಾಬ್ಲಮ್ಸ್, ಲಿವರ್ ಕ್ಯಾನ್ಸರ್ಸ್ ಆಲ್ಸೋ ಅಕರ್ಸ್, ಲಿವರ್ಗೆ ಬರುವಂತ ಕಾಯಿಲೆ, ಕ್ಯಾನ್ಸರ್ಗಳು,
ಇನ್ಕ್ಲೂಡಿಂಗ್ ಕೊಲೋನ್ ಇನ್ ದ ಸೆನ್ಸ್ ಲಾಂಗ್ ಇಂಟೆಸ್ಟೈನ್ ಅಂದ್ರೆ ದೊಡ್ಡ ಕರುಳಿಗೆ ಬರುವಂತ ಸಮಸ್ಯೆ, ಕ್ಯಾನ್ಸರ್ಗಳು ಅಥವಾ ಹೊಟ್ಟೆಗೆ ಬರುವಂತ ಕ್ಯಾನ್ಸರ್, ಸ್ಟಮಕ್ಕಿಗೆ, ಪ್ಯಾಂಕ್ರಿಯಾಸ್ ಇನ್ ದ ಸೆನ್ಸ್ ಮೆದೋಜೀರಕಾಂಗ, ಮತ್ತೊಂದು ಬ್ರೆಸ್ಟ್ ಕ್ಯಾನ್ಸರ್. ಮೋಸ್ಟ್ ಆಫ್ ದ ವಿಮೆನ್ಸ್ ಆರ್ developing this type of cancer. So if they follow the diet system, healthy diet system, then they will keep away themselves from these kinds of cancers. ಸೊ ಕೊಲೋನ್ ಕ್ಯಾನ್ಸರ್ಸ್ ಅಂದ್ರೆ ಗೊತ್ತಾಯ್ತು, ದೊಡ್ಡ ಕರುಳಿನ ಕ್ಯಾನ್ಸರು. ಇದು ಎಲ್ಲಾ ರೋಗಗಳಿಂದ ಕೂಡ ಒಂದು ವೇಳೆ ಅವರು ಆರೋಗ್ಯಯುತವಾದ ಆಹಾರ ಪದ್ಧತಿಯನ್ನು ಅನುಸರಿಸಿದ್ರೆ ಈ ಎಲ್ಲ ರೋಗಗಳಿಂದ ಅವರು ದೂರವಿರಬಹುದು. ಇಫ್ ದೇ ಫಾಲೋಸ್ ದ ಹೆಲ್ದಿ ಡಯಟ್ ಸಿಸ್ಟಮ್, ಹೆಲ್ದಿ ಡಯಟ್ ಹ್ಯಾಬಿಟ್ಸ್, they will away from these kinds of cancers. Colon in the sense long intestines cancer, stomach cancer, pancreas in the sense medogerakanga, and breast cancers. Dietary modifications and in the self, if they are daily taking food itself, in they are changing, if they are modify themselves in their food itself is also important for polyp prevention among people, individual at a high risk for colorectal cancers, and specifically low fat high fiber diet. ಇಫ್ ದೇ ಫಾಲೋ ಅಂದ್ರೆ ಡಯಟರಿ ಪಥ್ಯದಲ್ಲಿ ಇನ್ನಷ್ಟು ಹೆಚ್ಚಿನ ಕ್ರಮವನ್ನು ಅಥವಾ ಇನ್ನಷ್ಟು ಹೆಚ್ಚಿನ ಶೈಲಿಯನ್ನು ಬದಲಾಯಿಸುವ ಮೂಲಕ ಪಾಲಿ ಪ್ರಿವೆನ್ಷನ್ ಅಂದ್ರೆ ಇಲ್ಲಿ ಏನಾಗ್ತದೆ, dietary modification in the sense, if we are making some kinds of modification in our daily taking food, then it is also important for the poly prevention of the individual at risk for poly prevention, in the sense it will prevent us from the rightly it will prevent us from the colorectal cancers, in the sense related to the intestine cancers, some of the long intestine or small intestine cancers also, it will prevent them us from this kinds of cancers. Specifically if we eat low fat and high fiber content food in our daily system. Low fat in the sense if we eat low cholesterol item food, in the sense low oily kind of food, and high fiber content food if we eat more raw vegetable and fruits, that will modify, if will add in our dietary system, then it will reduces the colorectal cancers, in the sense long intestine or small intestine cancers. ಅಂದ್ರೆ ನಮ್ಮ ಆಹಾರ ಪಥ್ಯದಲ್ಲಿ ನಾವು ಇನ್ನಷ್ಟು ಬದಲಾವಣೆಗಳನ್ನು ತಂದ್ರೆ ದೊಡ್ಡ ಕರುಳು ಅಥವಾ ಸಣ್ಣ ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಗಳು ಇದನ್ನು ತಡೆಗಟ್ಟುವ ಸಾಧ್ಯತೆ ಅಥವಾ ಕಡಿಮೆ ಮಾಡುವ ಸಾಧ್ಯತೆಗಳಿದೆ. ಅದು ಯಾವಾಗ ಅಂತ ಹೇಳಿದ್ರೆ ವಿಶೇಷವಾಗಿ ನಾವು ಲೋ ಫ್ಯಾಟ್ ಅಂದ್ರೆ ಬೊಜ್ಜು ರಹಿತವಾದಂಥ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಮತ್ತು ಜಾಸ್ತಿ ನಾರು ಭರಿತವಾದಂಥ ಆಹಾರವನ್ನು ಸೇವಿಸುವುದು. ನಾರು ಭರಿತವಾದಂಥ ಅಂದ್ರೆ ಫಾರ್ ಎಕ್ಸಾಂಪಲ್ ಹಸಿ ತರಕಾರಿಗಳನ್ನು ಸೇವಿಸುವುದು. ಕೆಲವೊಂದು ಹಸಿ ತರಕಾರಿಗಳಿರ್ತದೆ, ಅದರಲ್ಲೂ ಕೂಡ ಈ ಮೂಲಂಗಿ ಆಗಿರ್ಬೋದು, ಕ್ಯಾರೆಟ್ ಮತ್ತೆ ಜೋಳ ಇಂಥದ್ದನ್ನು ತಿಂದರೆ, ನೆಕ್ಸ್ಟ್ ಫ್ರೂಟ್ಸ್ ಐಟಮ್ ಅಂದ್ರೆ ಹಣ್ಣು ಹಂಪಲು ಭರಿತವಾದಂಥ ಅಂಶಗಳನ್ನು ನಮ್ಮ ಪಥ್ಯದಲ್ಲಿ ಸೇವಿಸಿದರೆ ಎಲ್ಲ ರೋಗಗಳಿಂದ ತಡೆಗಟ್ಟುವಂಥ ಎಲ್ಲ ರೋಗಗಳಿಂದ ದೂರ ಇರುವಂಥ ಸಾಧ್ಯತೆ ಇರ್ತದೆ. ಈ ಎಲ್ಲ ರೋಗಗಳು, ಈ ಕರುಳಿಗೆ ಸಂಬಂಧಪಟ್ಟ ರೋಗಗಳು, ಕರುಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ಗಳು ಬರುವ ಸಾಧ್ಯತೆ ಇರುವುದಿಲ್ಲ. Next, diet may contribute to 40% of all cancers. So now ahara paddhatiyannu, if we are developing a healthy diet system, then we will away from the cancers or cancer patients. If they already they have a cancers, 40% of cancers they will get reduced from the high risk of cancers will get reduced. ಸೊ ಕ್ಯಾನ್ಸರ್ ಪೇಷಂಟ್ ಕೂಡ ಯಾರು ಕೂಡ ಕ್ಯಾನ್ಸರ್ ರೋಗಿಯಾದವರು ಕೂಡ ಡಯಟರಿ ಸಿಸ್ಟಮ್ ಅನ್ನು, ಆಹಾರ ಪಥ್ಯದ ಕ್ರಮವನ್ನು ಅನುಸರಿಸಿದ್ರೆ ಅವರ ಕ್ಯಾನ್ಸರ್ ಮಟ್ಟ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಅಥವಾ ಇಫ್ ಬಿಫೋರ್ ಕ್ಯಾನ್ಸರ್, ಇಫ್ ವಿ ಫಾಲೋ ಬಿಫೋರ್ ಒನ್ಸ್ ದೇ ಗೆಟಿಂಗ್ ಕ್ಯಾನ್ಸರ್ or once they attend the cancer, if they follow the dietary system, that will also contribute to 40% of all cancers, all types of cancers. Not only the intestine related cancers or colonal cancers, but also related to the stomach, pancreas, as I have already mentioned,
ದೀಸ್ ಟೈಪ್ ಆಫ್ ಕ್ಯಾನ್ಸರ್ ವಿಲ್ ಗೆಟ್ ರೆಡ್ಯೂಸ್ 40%, 40% ಕ್ಯಾನ್ಸರ್ನಂಥ ರೋಗಗಳು ಕಡಿಮೆ ಆಗ್ತದೆ. ಚೇಂಜಿಂಗ್ ಇನ್ ಒನ್ಸ್ ಡಯಟ್ ಕ್ಯಾನ್ ಇಂಪ್ರೂವ್ ಹೆಲ್ತ್. ಅಂದರೆ ಒಬ್ಬನ ಆರೋಗ್ಯ ಪದ್ಧತಿಯಲ್ಲಿ ಇಫ್ ದೇ ಫಾಲೋ ಇಫ್ ದೇ ವಿಲ್ ಚೇಂಜ್ ದೇರ್ ಫುಡ್ ಸಿಸ್ಟಮ್, ಅವರ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳು ತಂದರೆ ದೇ ವಿಲ್ ಕ್ಯಾನ್ ಇಂಪ್ರೂವ್ ಹೆಲ್ತ್, ಅಂದರೆ ಆರೋಗ್ಯವನ್ನು ವೃದ್ಧಿಸ್ಬೋದು. ಫಾರ್ ಎಕ್ಸಾಂಪಲ್, ಡಯಟ್ ಹೈ ಇನ್ ಫೈಬರ್, ಅಂದರೆ ನಾರುಭರಿತವಾದ ಆಹಾರವನ್ನು ಜಾಸ್ತಿ ಸೇವಿಸಿದರೆ, ಇಫ್ ದೇ ವಿಲ್ ಈಟ್ ಹೈ ಫೈಬರ್ ಕಂಟೆಂಟ್ ಫುಡ್, ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ ಆ್ಯಂಡ್ ರಾ ವೆಜಿಟೇಬಲ್ಸ್, ಹಸಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ತಿಂದರೆ ಮೇ ಪ್ರೊಟೆಕ್ಟ್ ಅಗೇನ್ಸ್ಟ್ ಒಬೇಸಿಟಿ. ದೇ ವಿಲ್ protect against away from the sedentary lifestyle or the uh, not the sedentary lifestyle, obesity, in the sense they will not become much fat. ಬೊಜ್ಜುತನ ಬರುವುದೇ ಇಲ್ಲ ಅವರಿಗೆ. ಅವರ ಬೊಜ್ಜುತನದಿಂದ ಸಂಪೂರ್ಣವಾಗಿ ದೇಹವನ್ನು ರಕ್ಷಿಸಬಹುದು. ಅದು ಕೂಡ ನಾರುಯುಕ್ತ ಪದಾರ್ಥವನ್ನು ತಿನ್ನುವುದರಿಂದಾಗಿ, ಹಸಿ ತರಕಾರಿಗಳು ಮತ್ತು ಹಣ್ಣುಗಳು. ಆ್ಯಂಡ್ ಕಾರ್ಡಿಯೋವಸ್ಕ್ಯುಲರ್ ಡಿಸೀಸಸ್, ಅಂದರೆ ಹೃದಯ ಸಂಬಂಧಿ ಕಾಯಿಲೆಯಿಂದಲೂ ಕೂಡ ದೂರ ಇರ್ಬೋದು ಬೈ ಲೋವರಿಂಗ್ ಇನ್ಸುಲಿನ್ ಲೆವೆಲ್ಸ್. ವೈ? ಬಿಕಾಸ್ ಇಟ್ ಲೋವರ್ಸ್ ದ ಇನ್ಸುಲಿನ್ ಲೆವೆಲ್ಸ್. ಇಫ್ ದ ಇನ್ಸುಲಿನ್ ಲೆವೆಲ್ಸ್ ಬಿಕಮ್ಸ್ ಮೋರ್ ಹೈ, that will lead to the cardiovascular diseases. So if we will eat more high fiber content food that lowers the insulin levels, so then we will keep away from the cardiovascular diseases. ಯಾವಾಗ ಒಬ್ಬ ವ್ಯಕ್ತಿ ಜಾಸ್ತಿ ನಾರು ಪದಾರ್ಥವನ್ನು ತಿಂತಾರೋ, ನಾರಿನ ಅಂಶಯುಕ್ತ ಪದಾರ್ಥಗಳನ್ನು, ಹಣ್ಣು ಹಂಪಲು, ಹಸಿ ತರಕಾರಿಗಳನ್ನು ಸೇವಿಸ್ತಾರೋ, ಅವರ ಆಹಾರ ಪಥ್ಯದಲ್ಲಿ ಅವರಿಗೆ ಇನ್ಸುಲಿನ್ನ ಮಟ್ಟ ನಾರ್ಮಲ್ ಆಗ್ತದೆ, ಹೆಚ್ಚಾಗುವುದಿಲ್ಲ, ಲೋವರಿಂಗ್ ಅಥವಾ ಕಡಿಮೆ ಆಗ್ತದೆ. ಕಡಿಮೆ ಆಗುವುದರ ಜೊತೆಗೆ ಇನ್ಸುಲಿನ್ನ ಮಟ್ಟ ಕಡಿಮೆ ಆದರೆ ಯಾವುದೇ ರೀತಿಯಂಥ ಡಯಾಬಿಟಿಸ್ ರೋಗ ಬರುವುದಿಲ್ಲ, ಮಧುಮೇಹ ಬರುವುದಿಲ್ಲ. ಸೊ ಇದರಿಂದಾಗಿ it will prevent us from the diabetes, especially type 2 diabetes, that will more risk factors for the cardiovascular diseases. ಈ ಎರಡನೇ ರೀತಿಯಂಥ ಟೈಪ್ 2, ಎರಡನೇ ವಿಧವಾದಂಥ ಮಧುಮೇಹ ರೋಗ, ಹೃದಯ ಸಂಬಂಧಿ ಕಾಯಿಲೆ ಕಾರಣವಾಗ್ತದೆ. ಸೊ ಈ ಪದಾರ್ಥಗಳನ್ನು ಸೇವಿಸುವುದರಿಂದಾಗಿ ಇದರಿಂದ ಇನ್ಸುಲಿನ್ ಅಂಶ ಕಡಿಮೆ ಆಗ್ತದೆ. ಇನ್ಸುಲಿನ್ ಅಂಶ ಕಡಿಮೆ ಆಗುವ ಪರಿಣಾಮ ಯಾವುದೇ ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದಿಲ್ಲ. ಸೊ if one's eat the high fiber content food, that will reduces the insulin level, in turn reduces the cardiovascular diseases. So then our diet high in fruits, vegetables, whole grains, peas and beans and poultry and fish, and low in refined grains and potatoes and red and processed meats has been shown to lower the risk of CHD in women. ಅಂದರೆ ಹೆಂಗಸರಲ್ಲಿ CHD, ಮಾಮೂಲಾಗಿ CHD ಅಂದರೆ ಕೊರೋನರಿ ಹಾರ್ಟ್ ಡಿಸೀಸಸ್. For example, these items, if they eat, see the diet high in what are all the items they have to eat means they have to eat high in fruits, high amount of fruits, vegetables, whole grains, peas in the sense ಬಟಾಣಿ ಅಂತ, ಗ್ರೀನ್ ಗ್ರಾಮ್ ಅಥವಾ ಹೆಸರು, ಆರ್ ಬೀನ್ಸ್ ಅಂದರೆ ಗೊತ್ತಿದೆ ನಿಮಗೆ. ಪೌಲ್ಟ್ರಿ ಐಟಮ್ ಇನ್ ದ ಸೆನ್ಸ್ ಮಾಂಸಗಳು, ಕೆಲವೊಂದೊಂದು ರೀತಿಯಾದಂಥದ್ದು ಅಂದರೆ ಕೋಳಿ ಮಾಂಸಗಳು, ಆ್ಯಂಡ್ ಫಿಶ್ ಅಥವಾ ಮೀನು, ಇಂಥ ಐಟಮನ್ನು ಜಾಸ್ತಿ ಸೇವಿಸಬೇಕು. ಫ್ರೂಟ್ಸ್ ಅಂದರೆ ಹಣ್ಣು ಹಂಪಲು ಮತ್ತು ತರಕಾರಿಗಳು, ಹೋಲ್ ಗ್ರೈನ್ಸ್ ಅಂದರೆ ಇಡೀ ಧಾನ್ಯಗಳು. ಅಂದರೆ ಫಾರ್ ಎಕ್ಸಾಂಪಲ್ ಹೋಲ್ ಗ್ರೈನ್ಸ್ ಅಂತ ಹೇಳಿದ್ರೆ ಇಡೀ ಧಾನ್ಯಗಳು ಅಂದರೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಕಾರ್ನ್ or any kinds of rices, especially not the brown rice. Why? Because the brown rice contains more sugar level, so that will increases the diabetes, so that will leads to the CHD, coronary heart diseases. In spite of that, eating none other than brown rice, if people consumes the other types of rice, that will lead to a good health system. ದೆನ್ ಪೀಸ್, ಬಟಾಣಿ ಕಾಳುಗಳು, ಇದೆಲ್ಲ ತಿಂದರೆ, ಮತ್ತು ಬೀನ್ಸ್ ಆಲ್ಸೋ, ಮತ್ತು ದೆನ್ ಪೌಲ್ಟ್ರಿ ಇನ್ ದ ಸೆನ್ಸ್ ನಾಟ್ ಸೊ ಸ್ಯಾಚುರೇಟೆಡ್ ಕೈಂಡ್ ಐಟಮ್, ಕೊಬ್ಬಿನಂಶ ಇರುವಂಥ ಪದಾರ್ಥಗಳಲ್ಲ, ಅನ್ಸ್ಯಾಚುರೇಟೆಡ್ ಕೈಂಡ್ ಆಫ್ ಐಟಮ್ಸ್, ಅಂದರೆ ಕೊಬ್ಬಿನಂಶವಿಲ್ಲದೆ ಇರುವಂಥದ್ದು. ಪೌಲ್ಟ್ರಿ ಅಂದರೆ ಕೋಳಿ ಮಾಂಸಗಳಲ್ಲಿ ಜಾಸ್ತಿ ಇರುವುದಿಲ್ಲ ಅಂತಹ ಪದಾರ್ಥಗಳನ್ನು. ಆ್ಯಂಡ್ ಫಿಶ್, ಇಫ್ ದೇ ಈಟ್ ಫಿಶ್,
then these are all content if they consumes high in this then low in refined oils ಒಂದು ಸಂಸ್ಕರಿಸಿದಂತಹ ಕೆಲವು ಧಾನ್ಯಗಳನ್ನು ಕಡಿಮೆ ಸೇವಿಸಬೇಕಾಗ್ತದೆ. ಮತ್ತು ಅದರಲ್ಲೂ ಕೂಡ ಮತ್ತು ಪೊಟ್ಯಾಟೋಸ್ ಅಂಡ್ ರೆಡ್ ಅಂಡ್ ಪ್ರೊಸೆಸ್ಡ್ ಮೀಟ್ಸ್ ಅಂದ್ರೆ ಕೆಲವೊಂದೊಂದು ಕೊಬ್ಬು ಭರಿತವಾದಂತಹ ಮಾಂಸ ಪದಾರ್ಥಗಳನ್ನು ಸೇವಿಸುವುದನ್ನು ಕಡಿಮೆ ಮಾಡುವುದರಿಂದಾಗಿ ಇಟ್ ಲೋವರ್ಸ್ ರಿಸ್ಕ್ ಆಫ್ CST ಇನ್ ವುಮೆನ್. ಅದರಲ್ಲೂ ಕೂಡ ವುಮೆನ್ಸಿಗೆ, ಹೆಂಗಸರಿಗೆ ಯಾವುದೇ ರೀತಿಯ ಅಂತರ್ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದಿಲ್ಲ, ಇದು ಕಡಿಮೆ ಮಾಡ್ತದೆ. ದೆನ್ modification in diet can lower blood cholesterol levels, and these modification may in turn reduce the risk for atherosclerosis. Atherosclerosis in the sense blood clot happens in the any parts of the nerves. ಅಂದ್ರೆ ಅಥೆರೋಸ್ಕ್ಲೆರೋಸಿಸ್ ಅಂದ್ರೆ ಪದ ಹಾಗೇನೆ ಹೇಳುದು, ಯಾವುದೇ ನರದಲ್ಲಿ ರಕ್ತ ಸಂಚಾರ ಗಂಟುಗಟ್ಟುವುದನ್ನು ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತಾರೆ. ಸೊ ಮಾಡಿಫಿಕೇಶನ್ ಆಫ್ ಡಯಟ್ ಅಂದ್ರೆ ಆಹಾರ ಪದ್ಧತಿಯಲ್ಲಿ ಬೇರೆ ಶೈಲಿಯನ್ನು ನಾವು ಅನುಸರಿಸೋದ್ರಿಂದಾಗಿ, ಪಥ್ಯ ಮಾಡುವುದರಿಂದಾಗಿ ಲೋವರ್ ದಿ ಬ್ಲಡ್ ಕೊಲೆಸ್ಟ್ರಾಲ್ ಅಂದ್ರೆ ರಕ್ತದಲ್ಲಿರುವ ಇಟ್ ಲೋವರ್ಸ್ ದಿ ಬ್ಲಡ್ ಕೊಲೆಸ್ಟ್ರಾಲ್, ರಕ್ತದಲ್ಲಿರುವ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುವ ಮೂಲಕ ಇಫ್ ದಿ ಹೈ ಕೊಲೆಸ್ಟ್ರಾಲ್ ಇನ್ ದಿ ಬ್ಲಡ್ ದಟ್ ಲೀಡ್ಸ್ ಟು ದಿ ಅಥೆರೋಸ್ಕ್ಲೆರೋಸಿಸ್. ಸೊ ಇಫ್ ವಿ ಮೇಡ್ ಎನಿ ಚೇಂಜಸ್ ಇನ್ ಅವರ್ ಡಯಟ್, ಒಂದು ವೇಳೆ ನಾವು ಸಮತೋಲನ ಭರಿತವಾದಂಥದ್ದು ಆಹಾರ ಸೇವಿಸದೇ ಇದ್ರೆ ಅದು ಅಥೆರೋಸ್ಕ್ಲೆರೋಸಿಸ್, ಅದು ರಕ್ತದಲ್ಲಿರುವಂತ ರಕ್ತದಲ್ಲಿರುವಂತ ಕೊಲೆಸ್ಟ್ರಾಲ್ ಅಂಶವನ್ನು ಜಾಸ್ತಿ ಮಾಡೋದ್ರಿಂದಾಗಿ ಹೃದಯಕ್ಕೆ ಅಥವಾ ಯಾವುದೇ ನರಗಂಟುವಿನಲ್ಲಿ ಬ್ಲಾಕ್ ಆಗುವಂತ ಅಥವಾ ರಕ್ತ ಸಂಚಾರ ನಿಂತು ಹೋಗುವಂತ ಸಾಧ್ಯತೆ ಇದೆ, ಗಂಟು ಕಟ್ಟುವಂತ ಸಾಧ್ಯತೆ ಇದೆ. ಸೊ ಇಫ್ ವಿ ಮೇಕ್ ಎನಿ ಚೇಂಜಸ್ ಇನ್ ಅವರ್ ಡಯಟ್ ಸಿಸ್ಟಮ್ then it lowers the blood cholesterol level ಕಡಿಮೆ ಆಗ್ತದೆ. if we eat less cholesterol item or less junk food item, less oily food items, that will leads to more that will protect us from the atherosclerosis. ರಕ್ತದಲ್ಲಿ ಯಾವುದೇ ಗಂಟುಗಳು ಅಥವಾ ನರಗಳಲ್ಲಿ ಯಾವುದೇ ಗಂಟುಗಳು ಆಗುವುದಿಲ್ಲ, ಬ್ಲಡ್ ಬ್ಲಾಕ್ ಆಗುವುದಿಲ್ಲ. ಸೊ ಇಲ್ಲಿ ನೋಡಿ ಹೆಲ್ದಿ ಫುಡ್ ಪ್ಲೇಟ್ ಅಂದ್ರೆ ಹೇಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಹಾಫ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್, ಇಫ್ ವಿ ಈಟ್ half vegetables in the sense half a level 1/2, in the sense half in our plate, half content we have to maintain the vegetables and fruits. If we choose the green, especially the green grass, green in the sense spinach and palak, these are all the items if we use in our food system, then it will be healthy for us. And orange and red are the very best choices. Orange it contains the vitamin C. So water, avoid the sugary drinks, not drink the ಸಾಫ್ಟ್ ಡ್ರಿಂಕ್ಸ್ ಅಂದ್ರೆ ತಂಪು ಪಾನೀಯಗಳನ್ನು ಸೇವಿಸುವುದನ್ನು ಬಿಡಬೇಕು. ಅದರ ಬದಲಾಗಿ just drink the barley water or ragi water or barley juice or these contents of food if we eat, or rice water if we drink, then it will energize, it will a more dietary food. So ಗಂಜಿ ತಿಳಿ ನೀರನ್ನು ಕುಡಿಯುವುದು, ಅಕ್ಕಿಯ ನೀರನ್ನು ಅಥವಾ ಬಾರ್ಲಿ ನೀರು ಕುಡಿಯುವುದು, ಅಥವಾ ಯಾವುದೇ ಫ್ರೂಟ್ಸಿನ ವಾಟರ್, ಫ್ರೆಶ್ ಜ್ಯೂಸ್ ಅದನ್ನು ಕುಡಿದ್ರೆ, ಯಾವುದೇ ತಂಪಾದ ಪಾನೀಯವಲ್ಲದೆ, ಸಾಫ್ಟ್ ಡ್ರಿಂಕ್ಸ್ ಅಲ್ಲದೆ ಬೇರೆ ನೀರು ಭರಿತವಾದಂಥ ಅಂಶವನ್ನು ಕುಡಿಬೇಕು. ಮತ್ತೆ ಕಾಲು ಭಾಗದಷ್ಟು ಅಂಶ 1/4 food has to include the grains means the whole refined grains. See just try to avoid the refined grains. I have mentioned just ಅಂದ್ರೆ ಪರಿಷ್ಕರಿಸಿದಂತಹ ನೀವು ಧಾನ್ಯಗಳನ್ನು ಬಿಟ್ಟು ಬೇರೆದನ್ನು ಸೇವಿಸಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಜಸ್ಟ್ ಅವಾಯ್ಡ್ ದ wheat especially, and avoid the brown rice. Why? Because the brown rice contains more sugar. ಬ್ರೌನ್ ರೈಸ್ ಅಂತಂದ್ರೆ ನಾವು ಮಾಮೂಲಾಗಿ ಸೇವಿಸ್ತೇವಲ್ಲ, ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರೆ, ಕುಚ್ಚಿಗೆ ಅಕ್ಕಿ, ಅದರಲ್ಲಿ ಹೆಚ್ಚು ಶುಗರ್ ಇರ್ತದೆ, ಶುಗರಿನ ಅಂಶ, ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದಾಗಿ ಜಸ್ಟ್ ಅವಾಯ್ಡ್ ದ್ಯಾಟ್ ಕೈಂಡ್ಸ್ ಆಫ್ ರೈಸ್. ಇನ್ ಸ್ಪೈಟ್ ಆಫ್ ದ್ಯಾಟ್ ಯು ಈಟ್ ಐದರ್ ಆಫ್ ಡೋಂಟ್ ಇವನ್ ಈಟ್ this one also, in spite of that eat just wheat ಗೋಧಿ or ರಾಗಿ or ಕಾರ್ನ್, ಜೋಳವನ್ನು ತಿನ್ಬಹುದು, ಕಾರ್ನ್ ಫ್ಲೋರ್ ಆರ್ ಪಾಪ್ಕಾರ್ನ್ ಅಥವಾ ಜೋಳ ಪುರಿಯನ್ನು ಕೂಡ ತಿನ್ಬಹುದು. ದೆನ್ 1/4
1/4 ಇದರಲ್ಲಿ ನೋಡಿ ಹಾಫ್ ಅದಾಯಿತು, ಹಾಫ್ ಈ ಕಡೆ ಪೋರ್ಷನ್ಸ್ ಆಯಿತು. ಸೊ ಇನ್ನು ಕಾಲು ಭಾಗದಷ್ಟು ಅಂಶ 1/4 ಪ್ರೋಟೀನ್, ಫಿಶ್, ಪೌಲ್ಟ್ರಿ ಐಟಮ್ ಆಸ್ ಐ ಹ್ಯಾವ್ ಮೆನ್ಷನ್, ಕೋಳಿ, ಚಿಕನ್ items, then fish items. If you if the people if the people who used to eat a fish more than other refined or red meat, that is more better. So nuts and dairy are ideal sources of protein. So if the people will avoid the red meat in their food, that is more and more better. ಯಾಕೆಂತೇಳಿದ್ರೆ red meat in the sense, that is especially the mutton items or beef. If they avoid these, this will decreases the risk of cancer or any kinds of CS, coronary heart diseases. ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಕ್ಯಾನ್ಸರ್ಗಳು ಬರುವುದಿಲ್ಲ ಹೆಚ್ಚಾಗಿ ಮಾಂಸಗಳನ್ನು ತಿನ್ನದೇ ಇರುವುದರಿಂದಾಗಿ. ಸೊ ಇಟ್ ಈಸ್ ಬೆಟರ್ ಟು ಈಟ್ ಅ ಫಿಶ್ ತಿನ್ಬೋದು. ಮತ್ತೆ ಪೌಲ್ಟ್ರಿ ಇನ್ ದ ಸೆನ್ಸ್ ಕೋಳಿ ಮಾಂಸಗಳನ್ನು ತಿನ್ಬೋದು. ನಟ್ಸ್ ಇನ್ ದ ಸೆನ್ಸ್ ಕ್ಯಾಶ್ಯೂ ನಟ್ಸ್, ಬಾದಾಮ್ or ಪಿಸ್ತಾ. ಇಫ್ ಯು ಈಟ್ ಮೋರ್, then it will gives energy or it will gives proteins to your body. And dairy items, either milk or buttermilk or curd. ಸೊ ಮೊಸರು, ಹಾಲು, ತುಪ್ಪ ಇಂಥದ್ದನ್ನು ಸೇವಿಸಿದ್ರೆ ತುಂಬ ಒಳ್ಳೆಯದು. ಸೊ ವಿಚ್ ವಿಲ್ ಗಿವ್ಸ್ ಸೋರ್ಸಸ್ ಆಫ್ ಪ್ರೋಟೀನ್, ಅದರಲ್ಲಿ ಪ್ರೋಟೀನ್ ಭರಿತವಾದಂತೆ ಇರ್ತದೆ. ಸೊ ಇನ್ ಯುವರ್ ಡಯಟ್, ಇಫ್ ಯು ವಿಲ್ ಮೇಂಟೈನ್ ದೀಸ್ ಕೈಂಡ್ಸ್ ಆಫ್ ಫುಡ್, ದೆನ್ ಯು ವಿಲ್ ಬಿಕಮ್ ಹೆಲ್ದಿ. ಸೊ